ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ರಾಜಕೀಯ ದುರುದ್ದೇಶದಿಂದ ರಾಜ್ಯಪಾಲರ ಮುಖಾಂತರ ಇವತ್ತು ಇಲ್ಲಿ ಷಡ್ಯಂತ್ರ ಮಾಡ್ತಾ ಇದೆ. ತಮಗೆಲ್ಲರಿಗೆ ಭಾಳ ಸ್ಪಷ್ಟವಾಗಿ ಈಗಾಗಲೇ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರ 2021ರಲ್ಲೇ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಹೊರಡಿಸಿ ಯಾವುದೇ ಮುಖ್ಯಮಂತ್ರಿಗಳ ಮೇಲೆ ಅಂಡರ್ ಸೆಕ್ಷನ್ 17A ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಆಫ್ 1988 ಪ್ರಕಾರ ಅನುಮತಿ ಕೊಡಬೇಕಾಗಿದ್ದರೆ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರನ್ನು ಅವರು ನೋಟಿಫಿಕೇಷನ್ ಮಾಡಿದ್ದಾರೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ನಮೂದಾಗಿದೆ ಏನಂದರೆ, ಯಾವುದೇ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ಕಂಪ್ಲೇಂಟ್ ಬಂದರೆ ಅವರು ಒಂದು ವೇಳೆ ಪರ್ಮಿಷನ್ ಕೊಡಬೇಕಾದ್ರೆ ಕಂಪ್ಲೇಂಟ್ ಯಾರಿಂದ ಬರಬೇಕು ಅಂತಂದರೆ ಯಾವುದೇ ತನಿಖಾ ಸಂಸ್ಥೆಯಿಂದ ಬರಬೇಕು, ಫ್ರಮ್ ಎ ಪೊಲೀಸ್ ಆಫೀಸರ್ ರಿಪ್ರೆಸೆಂಟಿಂಗ್ ಎನ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ಆಮೇಲೆ ಯಾವ ರ್ಯಾಂಕಿಂದೂ ಅಂತ ಅದರಲ್ಲಿ ನಮ್ಮದೇ ಇದೆ ಏನಂದರೆ, ಒಬ್ಬ DG ಲೆವೆಲ್ ರ್ಯಾಂಕ್ ಆಫೀಸರಿಂದ ಅವರು ಒಂದು ರಿಕ್ವೆಸ್ಟ್ ಬಂದಿರಬೇಕು. ಆದರೆ ಇಲ್ಲಿ ಒಬ್ಬ ಪ್ರೈವೇಟ್ ವ್ಯಕ್ತಿ ನೇರವಾಗಿ ರಾಜ್ಯಪಾಲರಿಗೆ ದೂರು ಕೊಟ್ಟು ರಾತ್ರೋರಾತ್ರಿ ಇವರು ಸಾಯಂಕಾಲ ಕೊಡ್ತಾರೆ, ಇವರು ರಾತ್ರಿ ನೋಟಿಸ್ ಇಶ್ಯೂ ಮಾಡಿ ಅದು ರಾಜಕೀಯ ಪ್ರೇರಿತವಾಗಿ ಆಮೇಲೆ ಪ್ರೀ ಪ್ಲ್ಯಾಂಡ್ ಆಗಿ ಇವರು ದಿಲ್ಲಿಗೆ ಹೋಗಿ ಅಮಿತ್ ಶಾ ಜೊತೆ ಚರ್ಚೆ ಮಾಡಿ ಬಂದು ಇಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಅನುಮತಿ ಕೊಟ್ಟು ಇವತ್ತು ಏನಂತಂದರೆ ಇಲ್ಲಿ ಒಂದು ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಒಂದು ಪ್ರಯತ್ನ, ಒಂದು ಷಡ್ಯಂತ್ರ, ಒಂದು ರಾಜಕೀಯ ಪ್ರೇರಿತವಾಗಿ ದುರುದ್ದೇಶದಿಂದ ಕೂಡಿರ್ತಕ್ಕಂಥ ಒಂದು ಪ್ರಯತ್ನ ಮೋದಿ ಸರ್ಕಾರ ನಮ್ಮ ರಾಜ್ಯದಲ್ಲಿ ರಾಜ್ಯಪಾಲರ ಮುಖಾಂತರ ಮಾಡ್ತಾ ಇರ್ತಕ್ಕಂಥದ್ದು ದುರ್ದೈವದ ಸಂಗತಿ. ಅದಕ್ಕಾಗಿ ಈ ಸಂವಿಧಾನವನ್ನು ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನ ವಿರೋಧಿಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಇದರಲ್ಲಿ ಎಲ್ಲವೂ ಕೂಡ ಅಂದರೆ ಇಲ್ಲಿ ಎಲ್ರಿಗೂ ಸಮಾನವಾಗಿ ಕಾಣ್ತಕ್ಕಂಥದ್ದು. ಎಲ್ಲ ಸರ್ಕಾರಗಳನ್ನು ಇವತ್ತು ಕೇಂದ್ರ ಸರ್ಕಾರ ಆಗಲಿ ರಾಜ್ಯಪಾಲರಾಗಲಿ ಚುನಾಯಿತ ಸರ್ಕಾರಗಳನ್ನು ಬುಡಮೇಲು ಮಾಡಬಾರ್ದು ಅಂತಕ್ಕಂಥ ಭಾಳ ಸ್ಪಷ್ಟವಾಗಿದ್ದರೂ ಕೂಡ ಇವತ್ತು ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗ ಮಾಡಿಕೊಂಡು ಮೋದಿ ಸರ್ಕಾರ ಈ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಒಂದು ಷಡ್ಯಂತ್ರ ಮಾಡ್ತಾ ಇದೆ. ಹಾಗಾಗಿ ಇದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಸಂಪೂರ್ಣ ಸಂಪುಟ ಮತ್ತು ಎಲ್ಲ ಶಾಸಕರು ಎಲ್ಲ ಪಕ್ಷ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಾವೆಲ್ಲ ಇದ್ದೀವಿ. ಹಾಗಾಗಿ ಇವತ್ತು ಇದನ್ನು ನಾವು ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ ಎದುರಿಸ್ತೀವಿ ಅಂತಕ್ಕಂಥದ್ದು ನಮ್ಮ ಅಲ್ಲ ಸರ್, ನಿಮ್ಮ ವಿರುದ್ಧ ಬಿಜೆಪಿಯವರು ಯಾರು ಮಾಡ್ತಾ ಇರೋದು, ಯಾರು ಮಾಡ್ತಾ ಇದ್ದಾರೆ ನೋಡಿ, ಮಾಡ್ತಾ ಇದ್ದಾರೆ ಮತ್ತೆ ಅವರು ಮಾಡಲಿ. ಆದರೆ ನೀವು ಪತ್ರಕರ್ತರಿಗೂ ಕೂಡ ಎಲ್ಲ ಗೊತ್ತಿದೆಯಲ್ಲ, ಈಗ ಅವರು ಮಾಡಿರ್ತಕ್ಕಂಥದ್ದು ರಾಜಕೀಯ ಪ್ರೇರಿತ ಇದೆ ಇಲ್ಲ ಅಂತಕ್ಕಂಥದ್ದು ನೀವು ಅವಲೋಕನ ಮಾಡಿ. ಯಾಕಂದರೆ ರಾತ್ರೋರಾತ್ರಿ ಈಗ ಭಾಳ ಸ್ಪಷ್ಟವಾಗಿ ಇದು ರಾಜಕೀಯ ಪ್ರೇರಿತ ಅಂತ ನಾವು ಸುಮ್ಮನೆ ಆಫ್ ಹ್ಯಾಂಡ್ ಹೇಳ್ತಾ ಇಲ್ಲ. ಇದಕ್ಕೆ ರೀಸನ್ ಇದೆ. ಏನು ರೀಸನ್ ಅಂದರೆ ನೋಡಿ, ಇವ್ರ ವಿರುದ್ಧ ಲೋಕಾಯುಕ್ತರು ಕುಮಾರಸ್ವಾಮಿ ವಿರುದ್ಧ ಲೋಕಾಯುಕ್ತರೇ ದೂರನ್ನು ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಿ ಅಂತ. ಇವತ್ತು ನಿರಾಣಿ ವಿರುದ್ಧ ಲೋಕಾಯುಕ್ತರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿದ್ದಾರೆ. ಜನಾರ್ದನ್ ರೆಡ್ಡಿ ವಿರುದ್ಧ, ಜೊಲ್ಲೆ ವಿರುದ್ಧ 3 BJP ಒಬ್ಬ ಕೇಂದ್ರದ ಮಂತ್ರಿ ವಿರುದ್ಧ ಲೋಕಾಯುಕ್ತರು ಸ್ವತಃ ಅಂದರೆ ಲೋಕಾಯುಕ್ತ ಕಚೇರಿಯ ಅಧಿಕಾರಿಗಳು ಎಲ್ಲಿ ರಾಜ್ಯಪಾಲರಿಗೆ ಅವರು ಪರ್ಮಿಷನ್ ಕೊಡಿ ಅಂತ ಕೇಳಿದ್ರು ಕೂಡ ಅವ್ರಿಗೆ ಕೊಡ್ತಾ ಇಲ್ಲ. 1 ವರ್ಷ ಮೇಲೆ ಆಯಿತು. ಆದರೆ ದಿಢೀರವಾಗಿ ಇಲ್ಲಿ ರಾತ್ರೋರಾತ್ರಿ ಯಾವುದೋ ಒಂದು ಪ್ರೈವೇಟ್ ಪರ್ಸನ್ ಕೊಟ್ಟಿರ್ತಕ್ಕಂಥ ಒಂದು ಕಂಪ್ಲೇಂಟ್ ಮೇಲೆ ಇವರು 17A ಅಂಡರ್ ಪ್ರಾಸಿಕ್ಯೂಷನ್ ಕೊಡಲಿಕ್ಕೆ ಪ್ರೊವಿಷನ್ ಇಲ್ಲ. ಇದು ಕಾನೂನು ಬಾಹಿರ, ಇದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ನಾವು ಮಾಡಿದ್ದೀವ, ಕೇಂದ್ರ ಸರ್ಕಾರನೇ ಮಾಡಿದೆ. ಇದೆಲ್ಲ ನಮ್ಮ ಸರ್ಕಾರ ಯಾಕೆ ಅಸ್ಥಿರಗೊಳಿಸಬೇಕು ಅಂತ ಇದ್ದಾರೆ ಅಂದರೆ, ಇವತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು 40 ವರ್ಷದ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆನೂ ಅವ್ರ ಮೇಲಿಲ್ಲ. ಒಬ್ಬ ಪ್ರಾಮಾಣಿಕ ಬಡವರ ಪರವಾಗಿರ್ತಕ್ಕಂಥ ಮುಖ್ಯಮಂತ್ರಿಯನ್ನು ಇಳಿಸಿದರೆ ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷ ಏನು ನಾವು 5 ಗ್ಯಾರಂಟಿಗಳ ಮುಖಾಂತರ ಈ ರಾಜ್ಯದ ಬಡವರಿಗೆ 56,000 ಕೋಟಿ ಹಣ ಮನೆ ಬಾಗಿಲಿಗೆ ಮುಟ್ಟಿಸ್ತಾ ಇದ್ದೀವಿ, ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಇವರಿಗೆ, ಬಿಜೆಪಿ ಅವರಿಗೆ. ಇವರು ಬಡವರ ವಿರೋಧಿ. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದಾರಲ್ಲ ಸರ್ ಇವತ್ತು CM ಸಿದ್ದರಾಮಯ್ಯ. ಕಾನೂನಾತ್ಮಕ ಹೋರಾಟ ಇದೆ.